ಪೂಜೆನ ಇಲ್ಲಿ ಹೂವಿನ ಮಾಲ್ಕೇತೆ ಇಲ್ಲಿದೆ. ಏಯ್ ಯಾಕೆ ಇಲ್ಲೆಲ್ಲ ಊತಲ್ಲಿದ್ದು? ಇದೇನ್ ಲೈಲು ಅನ್ಕೊಂಡಿದ್ಯಾ ಇಲ್ಲ ಪಲಗ್ರಾನ ಜೈಲು ಅನ್ಕೊಂಡಿದ್ಯಾ? ಇದು ರೈಲು ಅಲ್ಲ ಜೈಲು ಅಲ್ಲ, ಮದ್ವೆ ದಿಬ್ಬಣ. ಯಾರ ಮದ್ವೆ ಗಂದು? ವೆಲ್ಕಮ್ ಜಮಿ, ವೆಲ್ಕಮ್. ಥ್ಯಾಂಕ್ ಯು. ಹಲೋ, ನೀವೇನ ಮದ್ವೆ ಗಂದು? ಅಲ್ಲ, ಬಹದ್ದೂರ್ ಗಂಡು. ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ. ನೋಡಕ್ಕೆ ಎಜುಕೇಟೆಡ್ ತಲ ಕಾಣ್ತಿಲ್ಲ. ಥರ ಅಲ್ಲ, ಎಜುಕೇಟೆಡ್. ಯು ನೋ ಐ ಆಮ್ ಥರ್ಡ್ PUC. PUC ನ 3 ವರ್ಷ ಪಾಸ್ ಮಾಡಿದೆ. ಅಲ್ಲ ಮಿಸ್ಟರ್, ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ ಹೇಳ್ರಿ. ಪೋಲ್ ಪಕ್ಕ ಬರುತ್ತೆ. 6 ಪಕ್ಕ ಬರಬಾರ್ದ? ತಲಿಕೆ 1ರಿಂದ 10 ಬರುತ್ತೆ, ಉಳ್ಕೊಳ್ಳಿ. ಹಲೋ, ಏನ್ ಬಂತು ನಗ್ತಾನೆ? ಹಲೋ, ಯಾಕೆ ನಗ್ತಾ ಇದ್ದೀರಾ? ಚೀಕಲ್ಲ, ಈ ಸ್ಟೇಷನ್ ಅಲ್ಲಿ ಇರೋದು 2 ಪ್ಲಾಟ್ಫಾರ್ಮ್. ನಮಗೆ ಪುಂಕ್ತಿರಾ ತೆಗೆದಿ ಸೈಡ್. ಥ್ಯಾಂಕ್ ಯು. ಆಚೆಯಿಂದ ಬರ್ತದ, ಯಾಚೆಯಿಂದ ಬರ್ತದ? ಯಾವ ತಿಮೆ ಗಂದದ? ನಾವು ಉತ್ತರ ಮಗ. ಬಳಿ ಬಂದು ತಾಕಿತು ಕೊಡೋದಕ್ಕೆ ನೀವೇನಾದ್ರೂ ಮದ್ವೆ ಹೆಣ್ಣ ಏನಂದ್ರಿ? ನಾಳೆ ಮದ್ವೆ ಇಟ್ಕೊಂಡು ಏನ್ರಿ ಗಲಾಟೆ ನಿಮ್ದು? ಮದ್ವೆಗೆ ನೇರವಾಗಿ ಬರ್ತೀರಾ? ಸರಿ ಬಂದ್ಬಿಡಿ. ತಮ್ಮದಿಕ್ಲೆಲ್ಲ ಬಂದ್ಬಿಟ್ಟಿದ್ದಿಲ್ಲ, ದಮಾಯಿಸಿ ಸಾಗಲ್ಲಪ್ಪ. ಬೆಳಿಗ್ಗೆನೆ ತುಂಬಾ ತಕೋನ ಎಲ್ಲ ಜಮಾಯಿಸ್ತಾ ಇದ್ದಿಲ್ಲ, ನಾವೇ ಬಂದ್ ಮಾಡ್ಬೇಕಲ್ಲ. ತಗೊಳ್ಳಿ. ಆಕ್ಚುಲಿ ನಾವು ಕಾಟ್ಕೊಟ್ಲಿ ನ್ಯೂಸ್ ಬಿಟ್ಕೊಳ್ತಿಲ್ಲ. ಯಾಕೆ? ನಾವು ಅರ್ಜುನನ ವಂಶದವರಲ್ವಾ? ನಮ್ಮ ಗುರು ಶ್ರೀಕೃಷ್ಣ. ಕೃಷ್ಣ ಕಾಲಿಟ್ಟ ಕಡೆ ಎಲ್ಲ ಅಕ್ಷಯವಾಗುತ್ತೆ. ಅದಕ್ಕೆ ಅವನ ಹೆಸರು ಹೇಳಿ ಆಶೀರ್ವಾದ ಮಾಡಿ ಕೊಡ್ತೀವಿ. ಟಿಕೆಟ್ ಕೊಲಿ. ಇಲ್ಲಿ ಟಿಕೆಟಾ? ಟಿಕೆಟ್ನಾ? ಇದೇನಿದು? ಇದು ನಿನ್ ಪ್ರಾಬ್ಲಮ್ ಅಲ್ಲ, ನಿನ್ ಹೆಸರು ಪ್ರಾಬ್ಲಮ್. ನನ್ ನೆಟ್ಲಿಗೆ ಏನಾಗಿದೆ? ನೀನು ಕೃಷ್ಣ, ನಾನು ರಾಧಾ ಕೃಷ್ಣ ಮಿಲನ ಆಗ್ಬೇಕಲ್ವಾ? ಅಯ್ಯೋ, ನಾನ್ ಕಿತ್ತಾನೆ ರೀ, ಆದ್ಲೆ ದೇವರಲ್ಲ, ಸಾಮಾನ್ಯ ಪುರುತ. ನಾನು ಕೂಡ ಸಾಮಾನ್ಯ ಸ್ತ್ರೀ. ಅದಕ್ಕೆ ನನ್ನ ಹೆಸರು ಶ್ರೀನಾಥ. ಚೇಂಜ್ ಆದ್ಮೇಲೆ ಸ್ತ್ರೀ ಅಂತ ಇಟ್ಕೊಂಡೆ. ನಾನ್ ಸ್ವಲ್ಪ ಇಲ್ಲೇ ಇದ್ದೆ, ನನ್ನ ಟೀಮ್ ಮಾಡ್ಬಿಟ್ಟಿಲ್ಲ. ಬಾರೋ, ಮದುವೆ ಮನೆ ಎಲ್ಲ ಖುಷಿಯಾಗಿದ್ದಿಲ್ಲ, ಸಂಭ್ರಮ. ನಿಮ್ದೆಲ್ಲಿಗೆ ಪ್ರಯಾಣ? ತಿರುಪತಿಗೆ ಮಂಜುನಾಥ್ ನೋಡಕ್ಕೆ. ನೀವೇನಮ್ಮ ಹಿಂಗ್ತೀರಾ? ಮಂಜುನಾಥ ಧರ್ಮಸ್ಥಳ ತಗಲ್ವಾ? ತಿರುಪ್ತಿನ ಮೊನ್ನೆ ಜೂನಲ್ಲಿ ಟ್ರಾನ್ಸ್ಫರ್ ಆದ್ರಲ್ಲ, ಮಂಜುನಾಥ ತಿರುಪತಿಗೆ, ವೆಂಕಟೇಶ್ವರ ಧರ್ಮಸ್ಥಳಕ್ಕೆ. ಗೌರ್ಮೆಂಟ್ ಅಫ್ಸಿಯಲ್ಗಳಿಗೆ ಒಂದ್ ಕಲೆಯಿಂದ ಒಂದ್ ಕಲಿಗೆ ಟ್ರಾನ್ಸ್ಫರ್ ಆಗುತ್ತೆ ನಿಜ. ದೇವ್ರಿಗೂ ಟ್ರಾನ್ಸ್ಫರ್ ಪಾ ದೇವ್ರೆ, ನೀನ್ ಹಿಂಗೆ ಬಿಟ್ರೆ ನನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತೀಯಾ? ಸರಿಯಾಗಿ ಹೇಳ್ರಿ, ಎಲ್ಲಿಗ್ಲಿ? ಮದ್ವೆ ಮನೆಗೆ. ಹೇಳಿದ್ ನಿನ್ ತಪ್ಪಲ್ಲ, ಕೇಳಿದ್ ನನ್ ತಪ್ಪು. ಬೇಕಿತ್ತ ಬೆಳಿಗ್ಗೆನೆ ನಂಗೆ. ಏಯ್, ಎತ್ತ ಕಾಲು. ಕಾಸು ಕೊಟ್ಟಿಂತವ್ರದ್ದು ಅಂತ ಹೇಳಿ ಎದ್ದಿದ್ರೆ ಕೇಳಿ. ಯಾಲೋ ನೀನು? ಓಹೋ, ಬೌದ್ಧಲ್ಗಂದು ಅಲ್ಲ, ಮದುವೆ ಗಂಡು. ಏಯ್, ತಾಲಿಗೆ ಅದ್ವಾ ಕಾಲಿತ್ಕೊಂಡಿದ್ಯಾ? ಅದನ್ನ ಎತ್ಕ ಅಂತ ಹೇಳ್ದಲೆ ಕಕ್ವ. ಓಕೆ, ಮೊದ್ಲು ನಿಮ್ ಲ್ಯಾಂಗ್ವೇಜ್ ಸರಿ ಮಾಡ್ಕೊಳ್ಳಿ. ನನ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ಬೇಡ. ನಮ್ದು ಕನ್ನಡ ಕಸ್ತೂಲಿ. ಎಲ್ಲಿ ಅದು? ಬಾಗ್ಲಲ್ಲಿ. ನಾವೇನ್ ದಿನ ಕಿತ್ಕಾಗಿಲಿತೀವ? ಯಾರಿಗೆ ಗೊತ್ತ? ಅಂತಾಕ್ಷರಿ ಶುರು ಮಾಡ್ರಪ್ಪ. ಸ್ವಲ್ಪ ಜಲ್ಗಿ. ಐ ಎಮ್ ಆಲ್ಸೋ ಸೂಪರ್ ಸಿಂಗಲ್. ಇವನು ಮಾತಾಡಕ್ಕೆ ಬರಲ್ಲ. ಈಗ ನಾನು ಆಳ್ತಾ ಇದ್ದೀನಿ ಚಿತ್ಲ ಭಕ್ತ ಕುಂಬಾಲ. ಆಡಿರುವವರು PB ಶ್ರೀನಿವಾಸ್. ಈಗ ಆಳ್ತಾ ಇದ್ದಾರೆ ಕೆ ಕಿತ್ನ. ಲಂಗ ಯಾಕ್ಲೆ? ಯಾಕಿಲ್ಲ, ವಿಷಯ ಹಂಗಿತ್ತು. ತುತ್ತಿಕೊಲಿ. ಇದು ಬೇರೆ ಕೊಡ್ಬೇಕು. ಲಂಗ ವಿತಲ ಸೂಪರ್. ಲಂಗ ಎಲ್ಲಿ ಮನೆಯಾದೆ? ಯಾಕ್ಲೆ? ಕಿತ್ನ ಸ್ವಾಮಿಗಳೇ, ಅದ್ಭುತವಾಗಿ ಹಾಡಲ್ ಲಂಗ ಜಾಕೆಟ್ ಎಲ್ಲ ತಂದು ತಾಯಿತಿ ಹಂಗಿದೆ. ಇನ್ನ ಪೂರ್ತಿ ಅಲ್ಲ, ಅದು ನಿಧಾನವಾಗಿ ಇನ್ನೊಂದ್ ದಿವಸ ಇಟ್ಕೊಳ್ಳೋಣ. ತಾವಿನ್ನ ಒಳ್ಳೆ ಕಲಾವಿದ ಬೆಲೆನೇ ಇಲ್ಲ. ಎಂತ ನಾಳೆಗೆ ನಾರಲ್ಲಿ ತಿಕ್ಕಿ ಶುರು ಮಾಡು. ಗುಡ್ ಮಾರ್ನಿಂಗ್ ಬಾವಾ. ಏನೋ ಇದು ನಿನ್ನ ಅವತಾರ? ಬಾವಾ, ಇತ್ತೀಚೆಗೆ ಮನುಷ್ಯರಿಗೆ ವ್ಯಾಲ್ಯೂ ಇಲ್ಲ, ಮನುಷ್ಯರು ಹಾಕಿರೋ ಬಟ್ಟೆಗೆ ಮಾತ್ರ ವ್ಯಾಲ್ಯೂ. ಇದನ್ನ ನೋಡಿದ ಮೇಲಾದ್ರೂ ನಮ್ ವ್ಯಾಲ್ಯೂ ಜಾಸ್ತಿ ಆಗಿ ನಿಮ್ ಮನಸ್ಸು ಚೇಂಜ್ ಮಾಡ್ಕೊಂಡು ನಿಮ್ ಮಗಳನ್ನ ಕೊಡ್ತೀರಾ ಅಂತ. ಬಟ್ಟೆ ಕಳ್ಸಿ ಹೊಡೆದ್ರೆ ಎಲ್ಲಿರ್ತಿ ಗೊತ್ತಾ? ಏನಂದ್ರು ನಿಮ್ ಬಾವ? ಓಂ ಪಿಚರ್ ಶಿವರಾಜ್ ಕುಮಾರ್ ಹಾಕಿರೋ ಗೆಟಪ್ ಹಾಕು ಅಂದ್ರು, ನಾನ್ ಬೇಡ ಅಂದೆ. ಸರಿ ಕಣಪ್ಪ, ಇನ್ನೊಬ್ಳು ಮಗಳಿದ್ರೆ ಯೋಚನೆ ಮಾಡ್ಬೋದಾಗಿತ್ತು. ಇರೋ ಒಬ್ಬ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂದ್ರೆ ಆಗ್ಲಿಲ್ಲ, ಅಂತದ್ರಲ್ಲಿ ಇಲ್ದೇ ಇರೋ ಇನ್ನೊಬ್ಬ ಮಗಳನ್ನ ಇವನು ಕೊಟ್ಟು ಮದುವೆ ಮಾಡ್ತೀನಿ ಅಂತಿದ್ರಲ್ಲ, ಯಾವ ನ್ಯಾಯ ಇದು? ಥ್ಯಾಂಕ್ ಯು ಸರ್, ತಾವು ಬನ್ನಿ.
ಇವನು ಇವನು ಇವಳ ತಮ್ಮ ಸ್ವಲ್ಪ ಹಾಗೇನೆ ನಿಂತೇ ಇದೆಯಲ್ಲಪ್ಪ. ಸ್ವಲ್ಪ ಜಾಗ ಬಿಟ್ಕೊಳ್ಳಿ. ಕೂತಿಲ್ವ ನಿಮ್ಗೆ? ಸರ್ ಕೂತ್ಕೋ. ಥ್ಯಾಂಕ್ ಯು ಸರ್. ನಿಮ್ಮಪ್ಪ ಒಳ್ಳೆ ಹಸೆ ಮನೆ ಮೇಲೆ ಕೂರಿಸ್ತಾರಪ್ಪ. ನೀವು ಬೇರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ. ಎಲ್ರು ಮದುವೆ ಸ್ವರ್ಗದಲ್ಲಿ ಫಿಕ್ಸ್ ಆದ್ರೆ ನಮ್ಮ ಮದುವೆ ಟ್ರೈನಲ್ಲಿ ಫಿಕ್ಸ್ ಆಗ್ಬಿಡ್ತಲ್ರಿ. ಸೂರಜ್, ನಾಳೆ ನಮ್ಮ ಮಗಳು ಮದುವೆ, ಖಂಡಿತ ಬರ್ಬೇಕು. ನಾಳೆ ಅಲ್ರಿ, ನಾಳೆ ಮದುವೆ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಹೋಯ್ದ್ರಲ್ಲ, ಯಾಕೆ ಗಂಡಿಷ್ಟ ಇಲ್ವಾ? ಮಿಸ್ ಮಾಡ್ಬೇಡ. ಗ್ಯಾರಂಟಿ ಬರ್ತೀನಿ. ಓವರ್ ಸ್ಮಾರ್ಟ್ ಆಗ್ಬೇಡ. ಕಾಫಿ ಕುಡ್ದೈತಲ್ಲ, ಜಾಗ ಖಾಲಿ ಮಾಡು. ಕೋಪ ಮಾಡ್ಕೊಂಡ್ರೆ ಡಬ್ಬ ತರ ಕಾಣ್ತೀರಾ. ಹಲೋ, ಈ ಬೋಗಿಯಲ್ಲಿ ಬಾಂಬು ಅಲ್ಲ ಇಟ್ಟಂಗ್ ಕೂತಿದ್ರಲ್ಲ, ಅದಕ್ಕೆ ಕೇಳಿದೆ. ಅಂತ್ಯಾಕ್ಷರಲ್ಲಿ ಒಂದ್ ಅಕ್ಷರ ಸ್ಟಕ್ ಆಗ್ಬಿಟ್ಟಿದೆ ಸರ್. ಸ್ಟ್ರಕ್ ಆಗ್ಬಿಟ್ಟಿದ್ಯಾ? ಯಾವ ಅಕ್ಷರ ಹೇಳಿ ಹೇಳಿ ಹೇಳಿ. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೂ ಇಂಥ ಪ್ರೇಮ. ಯಾಕ್ರೆ ಕರೆಕ್ಟ್ ಆಗಿ ಆಡ್ತಿದ್ರಲ್ಲ ಸರ್, ಯಾವ ಅಕ್ಷರ ಬಂದ್ರು ಬೆಳಗ್ಗೆಯಿಂದ ಅದೇ ಆಡಾಡ್ತಾವ. ಏನ್ ಮಾಡೋದು ಗುರುವೆ, ಹೊಸ ಟ್ಯೂನ್ ಯಾವ್ದು ಒಳಿತಾನೆ ಇಲ್ಲ. ಏನಕ್ಕಿಸ್ತವನೆ ಹೊಡೆ ಬಿಡ. ಹಾಯ್. ನಿನಗೆ ಯಾಕಪ್ಪ ಬೇಜಾರು? ತಗೋ ಹೊಟ್ಟೆ ಹೊಟ್ಟೆ. ಸೂರಜ್ ದ ರೈಸಿಂಗ್ ಸನ್ ಅಂದ್ರೆ ನಮ್ಮ ಹಣೆ ಬರೋಣ ನಾವೇ ಬದಲಾಯಿಸ್ಕೋಬೇಕು. ಏನು ನಮ್ಮ ಮದ್ವೆಗೆ ಬರ್ತೀರಲ್ವಾ? ಯಾವ ಕಲೆ ಎದ್ದಪ್ಪ. ಓಹೋ, ಥ್ಯಾಂಕ್ ಯು. ಖಂಡಿತ ಮದುವೆ ಬಂದೇ ಬರ್ತೀನಿ. ಆತಿಲ್ವಾದ ಮಾಲೆ ಮಾಡ್ತೀನಿ ರೀ. ಲೊಟ್ಟ ಅಲ್ಲಿ ಹುಡುಕ್ತಾ ಇದೀನಿ, ಇಲ್ಲಿ ಇಟ್ಕೊಂಡು ಕೂತಿದ್ದೀರಲ್ಲ, ಕೊಡ್ಲಿ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್. ಹಲೋ, ಟ್ರೈನ್ ಅಲ್ಲಿ ಸ್ಮೋಕ್ ಮಾಡಲ್ಲೇ ಫೈನ್ ಆಗ್ತೀವಿ ಗೊತ್ತಲ್ಲ? ಮಾಡಿದ್ರೆ ಗಿಫ್ಟ್ ಕೊಡ್ತೀರಾ? ಮ್ಯಾಚ್ ಬಾಕ್ಸ್ ಕೊಡ್ರಿ ರೇ. ಒಂದ್ಸಲಿ ಹೇಳೋದು ಅರ್ಥ ಆಗಲ್ವಾ? ಇಲ್ಲಿ ಸ್ಮೋಕ್ ಮಾಡಂಗಿಲ್ಲ ರೇ ಸ್ವಾಮಿ, ಗುಗ್ಗೆ ತೆಗಿಬೇಕು, ಮ್ಯಾಚ್ ಬಾಕ್ಸ್ ಕೊಡ್ರಿ ಪ್ಲೀಸ್. ನಿನ್ ಕಿವೆ ಗುಗ್ಗಿ ತೆಕ್ಕಲಕ್ಕೆ ನಾನು ಮ್ಯಾಚ್ ಬಾಕ್ಸ್ ಜೋಬಲ್ಲಿ ಇಟ್ಕೊಂಡು ನೋಡ್ಬೇಕೇನ? ನಿಮ್ಮ ಹತ್ರ ಇಲ್ವಾ? ಮತ್ತೆ ಯಾರಾದ್ರೂ ಇಸ್ಕೊಡ್ರಿ. ಬೇಡ ನೋಡು. ಅಕ್ಕ, ಅವ್ನ್ ಟ್ರೈನ್ ನಿಲ್ಸಿದ್ರೆ ಅವನನ್ನ ಸುಮ್ಮನೆ ಬಿಡ್ತಾರಾ? ಅವನನ್ನ ಒತ್ತು ಓಡಿಸ್ಲಿ ಅಂತಾನೆ ಮಾಡಿದ್ದು. ಟಿಟಿ ಸಾ ಏನ್ಲಿ ಸರ್, ಓಸಿ ಬನ್ನಿ ಸರ್, ಇಲ್ಲಿ ಪ್ರಾಬ್ಲಮ್ ಅದೇ. ನಾನು ಪ್ರಾಬ್ಲಮ್ ಚಾಲು ಮಾಡ್ತಾ ಇದ್ದೀನಿ ಇಲ್ಲಿ. ಒಂದ್ ನಿಮಿಷ ಇಲ್ಲಪ್ಪ. ನೋಡೋ, ಹೇಳ್ತಾ ಇದ್ದೀನಿ, ನಾನು ಹೇಳೋದೇ ಫೈನಲ್. ಬನ್ನಿ ಸರ್, ಅರ್ಜೆಂಟ್. ಏನ್ಲಿ ನಿಮ್ದು? ಏನ್ಲಿ ಏನ್ಲಿ ಏನ್ ಪ್ರಾಬ್ಲಮ್ ಏನ್ಲಿ? ಸರ್, ಈ ಬಸ್ನಾಗೆ ಡ್ರೈವರ್ ಪಕ್ಕದಾಗೆ ಒಂದು ಗೇರ್ ರಾಡ್ ಇರ್ತದಲ್ಲ ಸರ್, ಹಂಗೆ ಟ್ರೈನ್ ಆಗೆ ಇಷ್ಟೂದ ಬ್ರೇಕ್ ರಾಡ್ ಇರ್ತದಂತೆ. 5-6 ಜನ ಹಿಡ್ಕೊಂಡು ಸಕ ಸಕ ಅಂತ ಎಳಿತು ಅಂದ್ರೆ ಟ್ರೈನು ರಕ ರಕ ಅಂತ ನಿಂತೋಗ್ಬಿಡ್ತದಂತೆ. ಎಲ್ಲಿ ಸರ್ ಅದು ಹುಡುಕ್ತೀವ್ನಿ? ಏಯ್, ನನ್ನೇನ್ ಗೂಬೆ ನನ್ನ ಮಗ ಅನ್ಕೊಂಡಿದ್ಯಾ? ನೀವು ಒಂದ್ ಕಾಣಕ್ಕಿಲ್ವಲ್ಲ ಸರ್? ಇಡಿಯಟ್. ಸರ್ ಒಂದ್ ನಿಮಿಷ ಸರ್, ನನ್ ಮಾತು ಕೇಳಿ ಸರ್. ನಮ್ಮ ಅವ್ವ ಹೇಳಿದ್ಲು, ನಮ್ಮ 3 ದೇವ್ರು ಶ್ರೀಕೃಷ್ಣ ಪರಮಾತ್ಮ ತರ ಟ್ರೈನ್ ಆಗಿ ಟಿ ಸಿ ಸಾಹೇಬ್ರು ಅಂತ ಇರ್ತಾರೆ. ನಿಂಗೆ ಏನೇ ಅನುಮಾನ ಬಂದ್ರು ಅವ್ರ ಹತ್ರ ಕೇಳ್ಬಿಡು ಮಗನೇ, ನಿನ್ ಅನುಮಾನ ಎಲ್ಲ ನಿವಾರಣೆ ಮಾಡ್ಬಿಡ್ತಾರೆ ಅವ್ರು ಅಂತ ಹೇಳಿದ್ರು ಸರ್. ಅದಕ್ಕೆ ಕೇಳಿದೆ. ತಪ್ಪ ಸರ್? ನಿಮ್ಮಮ್ಮ ಏನಂದ್ಲು? ಶ್ರೀಕೃಷ್ಣ ಪರಮಾತ್ಮ. ಕಿತ್ನ ದೇವ್ಲು. ದೇವ್ಲು ಅಲ್ಲೋ. ಏನ್ ಸರ್ ಅದು ಎತ್ಗೆ ಗಂಟೆ ಕಡ್ದ ಕಾಣ್ತದೆ? ಗಂಟೆ ಅಲ್ಲ ಅದು, ಇಲ್ಕಂದ್ ಎಲ್ಲೇ ಸಕ್ಕ ಸಕ್ಕ ಅಂತ ನಿಂತ್ಕಂತದೆ. ಏನ್ ಸರ್? ಸಕ್ಕ ಸಕ್ಕ ಅಂತ ಹಂಗೆ ನಿಂತ್ಕೊಂಡ್ಬಿಡ್ತದೆ. ಇದಾ? ಅಲ್ಲಿ ಗಮಾಲ ಯಾಕೆ ನಗ್ತಾ ಇದೀಯಾ? ಅಲ್ಲ, ಅವಾಗ್ಲೇ ನಾನು ಹೆಂಗೋ ಕಾಣ್ತಿದ್ದೀನ ಅಂತ ಕೇಳಿದಿರ ಸರ್? ಗೂಬೇತಲ್ಲ. ಅದೇ ಹಂಗೆ ಕಾಣ್ತಿದ್ದಿ ಸರ್. ಅಲ್ಲ ಸರ್, ನಮ್ಮೂರ್ ಎತ್ತಿಗೆ ಆಟೋ ಉದ್ದ ಮೂಗ್ತಾರ ಕಟ್ಬಿಟ್ಟು ಎಳೆದ್ರು ನಿಲ್ಲಕ್ಕಿಲ್ಲ. ಇಡೂದ ಟ್ರೈನ್ಗೆ ಈಡ್ತಪ್ಪ ಕಟ್ಟಿ ಹಾಕಿ ಎಳೆದ್ಬಿಟ್ರೆ ನಿಂತ್ಕೊಂಡ್ಬಿಡ್ತದೆ ಸರ್. ಯಾವ ನನ್ ಮಗ ಸರ್ ಕೆಲಸ ಕೊಟ್ಟಿದ್ದು ನಿಮ್ಗೆ? ನೋಡ್ತಾ ಇಲ್ಲ, ತೋರಿಸ್ತೀನಿ ಈಗ. ಹೆಂಗೆ ಈ ತುದ್ದ ಅಂದೆ, ಈ ತುದ್ದ ತೈ ನಿಲ್ತಿದ್ದೀನಿ. ಸಾರಿ ಸರ್. ಮೈಂದಿ ಕಿತ್ನ ನಾನ್ ತೋಲೆ ಆತ ಅಲ್ತಿಲ್ಲ. ಇವನಪ್ಪ ಬಂದು ಈ ಭಾಗುಂದಿ ನಲ್ಲ ಇದೆ. ಜ್ಯುವೆಲರಿ ಬಾಕ್ಸ್ ಎಲ್ಲ ಸರಿಗೆ ಎತ್ತಿಟ್ಟಿದ್ಯಾ? ತಂದಿದ್ದೀನಿ. ये तो बुढ़ा हो गया है. ಅಮ್ಮ ಸಾರಿ. ಏನು ಮಾಡ್ತಿದ್ಯಾ ನೀನು? ಅಕ್ಕ,
ಭಾವನೆ ಹೇಳಿದ್ರು ಬೀಗರಿಗೆ ಒಳ್ಳೆ ಕಾಯಿ ನೋಡಿ ನೋಡಿ ಹಾಕು ಅಂತ. ಅದಕ್ಕೆ ನೋಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಓ ನನ್ ಕರ್ಮ. ಭಾವ ಹೋಗಿ ಹೋಗಿ ನಿನ್ಗೆ ಕೆಲಸ ಹೇಳಿದಾರಲ್ಲ, ಯಾವ ಗಳಿಗೆ ಹುಟ್ಬಿಟ್ಯೋ ನೀನು? ಅದಕ್ಕ ಡಿಫೆಕ್ಟ್ ಪ್ರಾಡಕ್ಟ್ ಅಲ್ಲ, ಪ್ರೊಡ್ಯೂಸರ್ದು. ರಾಂಗ್ ಟೈಮ್ ಅಲ್ಲಿ ರಿಲೀಸ್ ಮಾಡಿದಾನೆ. ಇಲ್ಲಿ ಬಾಗುಂತ ಚುಡು. ಚೆನ್ನಿ, ಭಾವ ಕರೀತಾ ಇದಾರೆ, ಹೋಗು. ಅದೇನ್ ನೋಡ್ ಹೋಗು, ಹೋಗು. ಇಲ್ಲಿ ಬರೋರೆಲ್ಲ ಬರೀ ಕೆಲಸ ಹೇಳೋರೆ. ನಡಿ ಅಕ್ಕ. ನಮ್ಗೆ ಹುಡುಗ ಹುಡುಗಿ ವಾಪಸ್ ಬರ್ತಾರೆ. ಸುಮ್ನೆ ರಿಟರ್ನ್ ಟಿಕೆಟ್ ಹಾಕದ್ ಬೆಸ್ಟ್. ಅಕ್ಕ, ಅಯ್ಯೋ ಈ ಮದುವೆ ಎಲ್ಲ ಸುಮ್ನೆ ಭಾವ ಕರೆದ್ರು ಅಂತ ಹೇಳಿಲ್ವೇನೋ ನಿನ್ಗೆ? ಏನ್ ಬರೀ ಬೇಕಾದ್ರೆ ಇದಾಯ್ತು ನಿಂದು. ಆಗದೆ ಇರೋ ಮದುವೆಗೆ ಸಂಭ್ರಮ ನೋಡ್ರಪ್ಪ. ಮದ್ವೆ ತುಂಬಾ ಚೆನ್ನಾಗಿ ನಡೀತಾ ಇದೆ, ಬೇಗ ಬನ್ನಿ. ಇನ್ನೂ ಊರೆಲ್ಲ ಸಿಂಪಲ್ ಆಗಿ ಮದುವೆ ಮಾಡೋಣ ಅಂತ ಕೇಳಿದೆ. ಬೇಕಾಗಿತ್ತ ಇವೆಲ್ಲ? ಎಲ್ಲಿ ಕೇಳ್ತಾರ? ಬಾಬಾ, ಏನ್ ನೀವಿಲ್ಲಿ? ಮದುವೆ ನನ್ನ ಮಗಳು ಕಣೋ. ಹೌದು ಗೊತ್ತು. ಪುರೋಹಿತನ ಕರಿ ಅಂತ ಅಯ್ಯೋ, ಹೇಳ್ದೆ ಕರಿ ಅಂತ ಹೇಳಿದ್ರಿ, ಆದ್ರೆ ಇವೆಲ್ಲ ಬೇಕಾಗಿತ್ತು. ಜೆನ್ನಿ, ತಲುಪ್ತು ಬಿಡಿ. ಅಲ್ಲ ಬಾಬಾ ಬಾಬಾ ಸುಮ್ನೆ ಈ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಸೇಫ್ಟಿ ಡಿಪಾಸಿಟ್ ಇಡಿದ್ರೆ ತಿಂಗಳ ಒಳ್ಳೆ ಬಡ್ಡಿ ಬಂದಿರುತ್ತೆ. ಕಲ್ಯಾಣ ವಸ್ತು ಏನಯ್ಯ? ಸ್ವಾಮಿ, ನೀವೇನೋ ಕಲ್ಯಾಣ ಮಸ್ತು ಅಂತ ಆಶೀರ್ವಾದ ಮಾಡಿದ್ರಿ, ಆದ್ರೆ ಹುಡುಗಿನೇ ಇಲ್ವೇ? ಯಾವ್ದ್ರ ಒಂದ್ ಒಳ್ಳೆ ಹುಡುಗಿನ ಅಡ್ಜಸ್ಟ್ ಮಾಡ್ಕೊಡಿ. ನಾನ್ ನಿನ್ ಕಣ್ಣಿಗೆ ಮದುವೆ ಬ್ರೋಕರ್ ತರ ಕಾಣಿಸ್ತೀನಯ್ಯ. ಅಯ್ಯೋ ಗುರುಗಳೇ, ಚೇಂಜ್ ಆಗ್ರಿ. ಸ್ವಾಮಿ, ಮುಂದೆ ನಿಮ್ ಅವಶ್ಯಕತೆನೇ ಇರಲ್ಲ ಅಂತ ಕಾಣಿಸುತ್ತೆ. ಮಂತ್ರ ಹೇಳಕ್ಕೆ ಸಿಡಿ ಬಂದಾಯ್ತು, ಮುಹೂರ್ತ ಫಿಕ್ಸ್ ಮಾಡಕ್ಕೆ ಕಂಪ್ಯೂಟರ್ ಬಂದಾಯ್ತು, ಗಂಟೆ ಹೊಡೆಯೋ ಮಿಷಿನ್ ನ ಯಾವತ್ತೋ ಕಂಡಿಡ್ದಾಯ್ತು. ಪಾಪ ನೀವಿನ್ನೇನ್ ಮಾಡ್ತೀರಾ? ಆ ಟೆನ್ಷನ್ ಇರಬೇಕಾದ್ದು ಪುರೋಹಿತರಿ ಕಣಯ್ಯ. ಮತ್ತಾವು ಅಡಿಗೆ ಭಟ್ಟ. ನೀವೇನೇ ಕಂಪ್ಯೂಟರ್ ಸಿಡಿ ಇಟ್ಕೊಂಡ್ರು ಅದರಲ್ಲಿ ಅಡಿಗೆ ಮಾಡಕ್ ಆಗಲ್ಲ. ಆಹಾ, ಇವನ್ ತಿನ್ನವನಲ್ಲ ಬಡಿಸವನು. ಜನಿವಾರ ನೋಡಿ ಜಸ್ಟ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಆಗಲ್ಲ ಕೊನೆ ನಮ್ದೇ ನಮ್ಗೆ ಆಗೈತಿಲ್ಲಿ ಜನ್ನಿ ಜನ್ನಿ ಅಂತ. ದಿಸ್ ಇಸ್ ಫಾರ್ ಯು. ಮದುವೆ ಮನೆಗೂ ಪಾರ್ಕು ವ್ಯತ್ಯಾಸ ಗೊತ್ತಿಲ್ಲ. ಬಟ್ ಒಂದು ನಿಮಿಷ, ಯಾಕೋ ತಲೆ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ. ಒಂದ್ ಲೋಟ ಬಿಸಿ ಕಾಫಿ ಕೊಡ್ತೀರಾ? ನಾನು ಬಟ್ಟ ಅಲ್ಲ ಮಾರ, ಪುರೋಹಿತ. ಇವನ್ ಬಡಿಸವನಲ್ಲ, ಓದವನು. ಬಾಳೆ ಎಲೆ ನೋಡ್ಕೊಂಡು ಜಸ್ಟ್ ಮಿಸ್ ಮಾಡ್ಕೊಂಬಿಟ್ಟೆ. ಯಾಕೋ ಬೆಳಗಿಂದ ಫುಲ್ ಕನ್ಫ್ಯೂಸ್ ಆಗ್ತಿದ್ದಲ್ಲ. ಎಲ್ಲಿ ಹೋದ್ರು ಎಲ್ಲ ರೆಡೌಟ್ ಆಗ್ತಾ ಇದೆಯಲ್ಲ. ಇನ್ನೋವಾ ಇವನ್ನೆಲ್ಲ ನೋಡ್ದಂಗೈತಲ್ಲ. ಹಾ, ನಮ್ಮವ್ರೆ ಬಂದ್ಬಿಟ್ಟಿದ್ದೀರಾ? ಹಾ, ನಾನು ಹೇಳ್ದೆ ನನ್ನ ಮಾತೆ ಕೇಳಲ್ಲ ಅಂತೀರ ನೀವು. ಓಕೆ ಓಕೆ ಓಕೆ. ನಿಮ್ಮ ಆಸೆ ನಾನು ಯಾಕೆ ಬೇಡ ಅನ್ಲಿ. ಮದುವೆ ಅನ್ನೋದು ಎಲ್ಲಾರ ಆಶೀರ್ವಾದ ಪಡೆದು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಆಗೋದು. ಓಡೋಗ್ ಮದುವೆ ಆಗಿ ಯಾಕೆ ಕೆಟ್ಟ ಹೆಸರು ತಗೊಳ್ಳೋದು ಅಂತನಾ? ಓಕೆ ಓಕೆ, ನಾಳೆ ಎಲ್ಲರ ಎದುರುಗಡೆ ನಿಮ್ಗೆ ತಾಳಿ ಕಟ್ಬಿಡ್ತೀನಿ. ಮೌನಂ ಸಮ್ಮತಿ ಲಕ್ಷಣಂ. ಇವ್ರಿಗೆ ಓಕೆ ಅಂತೆ, ನಿಮ್ಗೆ? ಸುಮಾ ಅಮ್ಮ, ಹೀಗ ಮಾಡೋದು ನೀನು. ಇಲ್ಲಮ್ಮ, ಜವಾಬ್ದಾರಿ ಬೇಡ ನಮ್ಗೆ. ಬೈ ಚಾನ್ಸ್ ಮೊಬೈಲ್ ಮಿಸ್ ಆಯ್ತು. ಸರ್, ಮಗಳನ್ನ ಗುರಾಯಿಸೋದು ಬಿಟ್ಟು ನಮ್ಗೆ ಸ್ವಲ್ಪ ವಿದಾಯ ಹೇಳಿದ್ರೆ ಹೊರಡ್ತೀವಿ ನಾವು. ನಿನ್ಗ ನೋ ಚಾನ್ಸ್. ಜೆನ್ನಿ, ಸೂರಜ್ ಒಳಗಡೆ ಇರೋ ಕರೆ ಮಾಡ. ಆಯ್ತು. ಏನಪ್ಪ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಇದೇನ್ ಮದ್ವೆ ಮಂಟಪನೋ ಜೈಲ ಸರ್? ಹೀಗೆ ಕರಿತಿದ್ದೀರ ನನ್ನ? ಸರ್, ಬೆಳಿಗ್ಗೆ ಮುಹೂರ್ತ ಟೈಮ್ಗೆ ಕರೆಕ್ಟ್ ಆಗಿ ಬಂದ್ಬಿಡ್ತೀನಿ ನಾನು. ಮುಹೂರ್ತನ? ನೀನಿಲ್ದಲೆ ಮದುವೆ ಮುಹೂರ್ತ ಇಲ್ಲಿ ನಡೆಯುತ್ತೆ. ಬಾ ಬಾ ಒಳಗಡೆ ಬಾ. ಜನ್ನಿ, ಸುಮಾ ದುಷ್ಯಂತ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೋ, ನನ್ನಾದ್ರೆ ಚೆನ್ನಾಗಿರುತ್ತೋ? ಅಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್ ಆಗಿ ಹೇಳಿದೆ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಅಲೋ ಮಿಸ್ಟರ್, ನಾನು ಹೇಳಿದ್ದು ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳ್ತಿರೋದು ಅದೇ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳಿದ್ದು ನಿನ್ನಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನ್ ಹೇಳ್ತಿರೋದು ಅದೇ, ನಿನ್ನಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ತಾವು ರಿವರ್ಸ್ ಗೇರಲ್ಲಿ ಬರ್ತಾ ಇದ್ದೀರಾ? ಕರೆಕ್ಟ್. ನನ್ನಲ್ಲ, ನಿನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಮುತ್ನಂತ ಮಾತಾಡ್ದೆ. ರಿವರ್ಸ್ ಗೇರಲ್ಲಿ ಬರ್ತಾನೆ ಅಂದ್ರೆ ಟಾಪ್ ಗೇರಲ್ಲಿ ಹೊಂಟೋಗ್ಬಿಟ್ಟ. ಈಗ ಸುಮನ್ ತಾಳಿ ಕಟ್ಟೋದ್ ನೀನ್ ನೋಡಕ್ ಬರ್ತೀಯೋ ಇಲ್ಲ? ನಿನಗೆ ಹೇಳೋದು ಅರ್ಥ ಆಗಲ್ಲ. ನೀನ್ ಬರ್ದಿದ್ರು ಕಟ್ತೀನಿ. ಬರ್ತೀನಿ. ಬಾಯ್ 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 ಬಾಯ್. ಹಾಯ್, ಹೌ ಆರ್ ಯು? ಹಾಯ್ ಆಂಟಿ. ತುಂಬಾ ಥ್ಯಾಂಕ್ಸ್ ಸೂರಜ್. ಮಗಳು ಬಂದಿ ಸಂತೋಷಕ್ಕೆ ನೀವೇನೋ ಕಣ್ಣೀರ್ ಹಾಕ್ತಾ ಇದ್ದೀರಾ. ನಾವು ಕಣ್ಣೀರ್ ಹಾಕೋಗಿಲ್ಲ ಆಂಟಿ. ಯಾಕೆ? ಯಾಕೆಂದ್ರೆ ನಾನ್ ಕಣ್ಣೀರ್ ಹಾಕಿದ್ರೆ ಪ್ರೀತಿ ಆಚೆ ಬಂದ್ಬಿಡುತ್ತೆ ಅಂತ ಭಯ. ಡೋಂಟ್ ವರಿ, ನಿನ್ ಪ್ರೀತಿನ ನಿನ್ ಜೊತೆನೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಅಲ್ಲಿ ಭಾವ ನೀನಿಲ್ದೆ ಮುಹೂರ್ತನೇ ಇಲ್ಲ ಅಂತ ಹೇಳ್ತಿದ್ರೆ, ಇಲ್ಲಿ ಅಕ್ಕ ನಿನ್ ಪ್ರೀತಿನ ನಿನ್ ಜೊತೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ರೆ, ಏನ್ ನಡೀತಾ ಇದೆ ಇಲ್ಲಿ? ನಾನು ಹೋಗಿ ಬರ್ತೀನಪ್ಪ. ಯಾಕೋ ಲುಕ್ಕೆ ಸರಿ ಇಲ್ಲ. ದುಷ್ಯಂತ್
ನಮ್ಮ ಮನೇಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ. ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ. ಟ್ರೈ ಮಾಡೋಣ. ಎಕ್ಸ್ಕ್ಯೂಸ್ ಮೀ, ನಾರಾಯಣನ್ ದೇವಸ್ಥಾನದಲ್ಲಿ ನಮಾಜ್ ಯಾಕೆ ಮಾಡ್ತಾ ಇದ್ದೀರಾ? ಇದು ಹೆಜ್ಜೆ ನಮಸ್ಕಾರ. ಹೌದು, ಇದನ್ನ ಯಾಕೆ ಮಾಡ್ತಾರೆ? ನನ್ನ ಆಸೆ ಈಡೇರ್ಲಿ ಅಂತ. ಅಂದ್ರೆ ಈ ಹುಡುಗಿ ಇನ್ನೂ ಮದುವೆ ಆಗಿಲ್ಲ ಅಂತ ಕಾಣಿಸುತ್ತೆ. ಯಾಕೋ ಈ ಗಜಲಕ್ಷ್ಮಿ ನೋಡ್ತಾ ಇದ್ರೆ ಮದುವೆ ಆದ್ಮೇಲೆ ಅದೃಷ್ಟ ಲಕ್ಷ್ಮಿ ಒಲಿತಾಳೆ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಲಕ್ಷ್ಮಿ. ಲಕ್ಷ್ಮಿ ನೀವ್ಯಾಕ್ ಮಾಡ್ತಾ ಇದ್ದೀರಾ? ಏನಿಲ್ಲ, ನಿಮ್ಮ ಆಸಿನ ದೇವರು ನನ್ನ ಮುಖಾಂತರ ಈಡೇರಿಸ್ಲಿ ಅಂತ. ಮದ್ವೆ ಆಗಿ 5 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಹರಕೆ ಕಟ್ಕೊಂಡ್ರೆ ನನ್ನಿಂದಾನೇ ಆಗ್ಲಿ ಅಂತ್ಯ. ಲೋಫರ್. ಗಂಟೆ ಒಡಿಸಿ ನನ್ನ ಯಾಮಾರಿಸ್ಬಿಟ್ಟೆ ನಾರಾಯಣ.